ಎಲ್ಲರಿಗೂ ನಮಸ್ಕಾರ. ಇವತ್ತು ಉತ್ತರ ಕರ್ನಾಟಕದ ಬಿಜಾಪುರ ಕಡೆ ಯಾವ ಥರ ಹೆಸರುಬೇಳೆ ಪಲ್ಯ ಮಾಡ್ತಾರೆ ತೋರ್ಸ್ಲಕತ್ತೀನಿ ರೀ ಈ ವಿಡಿಯೋದಾಗ. ನಾನು ಹೆಸರುಬೇಳೆ ತೊಗೊಂಡೀನಿ ರೀ. ನೀವು ಜವಾರಿ ಆದ್ರೂ ತೊಗೋಬೋದು, ಇಲ್ಲ ಹೆಬ್ರೇಡ್ ಆದ್ರೂ ತೊಗೋಬೋದು. ಬಟ್ ನನ್ನ ಜವಾರಿ ಸಿಗಲಿಲ್ಲ, ನಾನು ಹೆಬ್ರೇಡೆ ತೊಗೊಂಡೀನಿ ರೀ ಹೆಸರುಬೇಳೆ. ಈಗ ಹುರ್ಕೊಂಡಿದ್ದಾಯಿತು. ಈಗ ರೊಟ್ಟಿ ತವಿ ಇರ್ತೈತೆ ನೋಡಿರಿ, ಅದ್ರೊಳಗೆ ಹುರ್ಕೊಳಕತ್ತೀನಿ ನಾನು. ನೀವು ಯಾವ ತವಿ ಒಳಗೂ ಹುರ್ಕೋಬೋದು. ಭಾಳ ಹೊತ್ತಿಸ್ಲಾರ್ದಂಗೆ ಹುರಿಬೇಕ್ರಿ, ಈ ಥರ ಹುರ್ಕೋಬೇಕು ನೋಡ್ರಿ, ಭಾಳ ಹೊತ್ತಬಾರ್ದು. ಈಗ ಕುಕ್ಕರ್ ತೊಗೊಂಡೇನಿ ರೀ. ಕುಕ್ಕರ್ದಾಗ ಅವು ಹಾಕ್ಕೊಂಡು ಸ್ವಚ್ಛಂಗೆ ತೊಳ್ಕೊಂಡು ಇಟ್ಕೊಂಡೀನಿ ನಾನು. ಇಟ್ಕೊಂಡು 3 ಗ್ಲಾಸಾಗಷ್ಟು ನೀರು ಹಾಕ್ಕೊಂಡೀನಿ, 1 ಟೊಮೊಟೊ ಹಾಕ್ಕೊಂಡೀನಿ ರೀ. ಇದು 5ರಿಂದ 6 ಕೂಗು ಹಾಕ್ಬೇಕ್ರಿ, ಯಾಕಂದ್ರೆ ಹೆಸರುಬೇಳೆ ಚೆನ್ನಾಗಿ ಕುದಿತಾವೆ ಅವಾಗ. ಈಗ 5ರಿಂದ 6 ಕೂಗು ಹಾಕ್ಲಕತ್ತಾವ್ರಿ. ಈಗ ನಾನು ಬಂದ್ ಮಾಡ್ಕೊಂಡು ಬೇಳೆ ಕುದ್ದಾವು ಇಲ್ಲಿ ನೋಡಾಕತ್ತೀನಿ ನೋಡ್ರಿ. ಈಗ ಬೇಳೆ ಕುದ್ದಾವು, ಒಂದು ಪ್ಲೇಟ್ನಾಗೆಲ್ಲನೂ ಹಾಕೋತೀನಿ ನೋಡ್ರಿ ನಾನು. ಪಲ್ಯ ಚೆನ್ನಾಗತ್ತೆ, ಟೇಸ್ಟ್ ಆಗಿರ್ತೈತಿ. ಉತ್ತರ ಕರ್ನಾಟಕ ಕಡೆ ಎಲ್ಲ ಕಡೆನೂ ಗೊತ್ತಿರ್ತೈತಿ ರೀ, ಎಲ್ಲರೂ ಪಲ್ಯ ಮಾಡಿರ್ತೀರಿ ಇದನ್ನು. ಹೆಸರುಬೇಳೆ ಪಲ್ಯ ಚೆನ್ನಾಗಿರ್ತೈತಿ. ನಾನು ಒಂದು ಕಡಾಯಿ ಇಟ್ಕೊಂಡೀನಿ, ಎಣ್ಣೆ ಹಾಕ್ಕೊಂಡೀನಿ, ಸ್ವಲ್ಪ ಜೀರಿಗೆ ಹಾಕೊಳಕತ್ತೀನಿ ರೀ ನಾನು. ಜೀರಿಗೆ ಹಾಕ್ಕೊಂಡೀನಿ. ಈಗ ಕರಿಬೇವು ಹಾಕೊಳಕತ್ತೀನಿ ನೋಡ್ರಿ. ಮತ್ತು ಸಣ್ಣಗೆ ಕಟ್ ಮಾಡ್ಕೊಂಡಿದ್ದು ಉಳ್ಳಾಗಡ್ಡಿ ಹಾಕ್ಕೊಳಕತ್ತೀನಿ. ಈಗ ಸಣ್ಣಗೆ ಕಟ್ ಮಾಡ್ಕೊಂಡಿದ್ದು ಉಳ್ಳಾಗಡ್ಡಿ ಹಾಕ್ಕೊಂಡೀನಿ. ಆಮೇಲೆ ಟೊಮೊಟೊ ಹಾಕ್ಕೊಳಕತ್ತೀನಿ ನೋಡಿ. ಚೆನ್ನಾಗಿ ಹುರ್ಕೋಬೇಕ್ರಿ ಉಳ್ಳಾಗಡ್ಡಿ. ನೀವು ಉಳ್ಳಾಗಡ್ಡಿ ಎಷ್ಟು ಚಂದ ಹುರ್ಕೋತೀರಿ ನೋಡ್ರಿ, ಅಷ್ಟು ಚಂದ ಪಲ್ಯ ಆಗ್ತೈತಿ. ನಾನು ಸ್ವಲ್ಪನೇ ಚಿಟಿಕೆ ಆಗಷ್ಟೇ ಅರಸಿನ ಪುಡಿ ಹಾಕ್ಕೊಳಕತ್ತೀನಿ ನೋಡ್ರಿ. ಸ್ವಲ್ಪ ಉಪ್ಪು ಹಾಕ್ಕೊಳಕತ್ತೀನಿ ರೀ, ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಏನು ನಾವು ಬೇಳೆ ಕುದಿಸ್ಕೊಂಡು ಇಟ್ಕೊಂಡಿದ್ದು ನೋಡ್ರಿ, ಆ ಬೇಳೆ ಇದ್ರೊಳಗೆ ಹಾಕ್ಕೊಳಕತ್ತೀನಿ ನೋಡ್ರಿ. ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಳೋಣ್ರಿ ಚೆನ್ನಾಗಿ. ಇದು ಚಪಾತಿ ಒಳಗೂ ತಿನ್ಬೋದು, ಚೆನ್ನಾಗಿರ್ತೈತಿ. ಈಗ ನಾನು ಖಾರದ ಪುಡಿ ಹಾಕ್ಕೊಳಕತ್ತೀನಿ. ನೀವು ಖಾರ ತಕ್ಕಷ್ಟು ಹಾಕೋರಿ. ನಿಮ್ಗೆ ಖಾರ ಬೇಕಾದ್ರೆ ಖಾರ ಜಾಸ್ತಿ ಹಾಕೋರಿ, ಇಲ್ಲಾಂದ್ರೆ ಸಪ್ಪಗೆ ಬೇಕಾದ್ರೆ ಸ್ವಲ್ಪ ಹಾಕೋರಿ. ಈಗ ಒಂದು ಅರ್ಧ ಗ್ಲಾಸಾಗಷ್ಟು ನೀರು ಹಾಕ್ಕೋತೀನಿ ರೀ ನಾನು. ಅರ್ಧ ಗ್ಲಾಸಾಗಷ್ಟು ನೀರು ಹಾಕ್ಕೊಂಡೀನಿ. ಇದು ಚೆನ್ನಾಗಿ ಕುದಿಲ್ರಿ. ನೀವು ಮ್ಯಾಗ ಕೊತ್ತಂಬರಿನೂ ಉದುರಿಸ್ಕೋಬೋದು. ಕೊತ್ತಂಬರಿ ಉದುರಿಸ್ಕೊಂಡ್ರೆ ಚೆನ್ನಾಗಿರ್ತೈತಿ, ಟೇಸ್ಟಾಗಿರ್ತೈತಿ. ಅಂದರೆ ನಮ್ಮ ಅಣ್ಣ ಕೊತ್ತಂಬರಿ ತಿನ್ನಲ್ಲತ್ತ ನಾನು ಉದುರಿಸ್ಕೊಂಡಿಲ್ಲ ಅಷ್ಟೇ. ಈಗ ಕೊತ್ತಂಬರಿ ಉದುರಿಸ್ಕೊಂಡು ಇದು ಮಾಡ್ಕೊಂಡ್ರು ನಡಿತೈತಿ. ಈಗ ಕುದಿಲಾಕತ್ತು ನೋಡ್ರಿ, ನಾನು ಬಂದ್ ಮಾಡ್ಕೊತೀನಿ. ಬಂದ್ ಮಾಡ್ಕೊಂಡು ಈಗ ಸರ್ವ್ ಮಾಡ್ಕೊಂಡು ನೋಡಿರಿ. ನಾನು ಅನ್ನೊಳಗೆ ತಿನ್ನಾಕತ್ತೀನಿ. ಅನ್ನನೂ ಮತ್ತು ಈ ಬೇಳೆ ಪಲ್ಯನೂ ನೀವು ಚಪಾತಿ ರೊಟ್ಟಿ ಜೊತೆ ತಿನ್ಬೋದು. ಈ ಹೆಸರು ಕಾಳು ಪಲ್ಯ ಇಷ್ಟ ಆದರೆ ನನ್ನ ಚಾನಲ್ ಸಪೋರ್ಟ್ ಮಾಡಿರಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿರಿ ಪ್ಲೀಸ್. ಎಲ್ಲರೂ ಲೈಕ್ ಮಾಡಿರಿ. ಎಲ್ಲರಿಗೂ ಥ್ಯಾಂಕ್ ಯು.